ರಾಷ್ಟ್ರ ನಾಯಕರಾಗ್ಬೋದಲ್ಲ ಅಂತ ಡಿಟೇಲ್ಸ್ ಮಾಡ್ಬೇಕಂತ ಹೇಳಿದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣ ನನಗೆ ಆಸಕ್ತಿ ಇಲ್ಲ, ನಾನು ರಾಜ್ಯದಲ್ಲೇ ಇರ್ತೀನಿ ಅಂತ ಹೇಳಿದ್ರು. ಆದ್ರೆ ಹೈಕಮಾಂಡ್ ಒತ್ತಾಯದ ಮೇರೆಗೆ ಹೊರಟಿದ್ದಾರೆ. ಇದು ಎಕ್ಸ್ಟ್ರಾ ಇದು ಅವ್ರಿಗೆ ಹುದ್ದೆ ಕೊಡೋದು ಎಕ್ಸ್ಟ್ರಾ OBCಯನ್ನ ಡಿವೈಡ್ಲಿ ಕೊಟ್ಟಿದ್ದಾರೆ. ಹೊರತಾಗಿ CM ಬಿಡ ಅಂತ ಹೇಳಿಲ್ಲ ಅವ್ರಿಗೆ. ಅದ್ರ ಜೊತೆ ಇನ್ನೂ 2 ಹುದ್ದೆ ಕೊಡ್ಬೋದಲ್ಲ, ಬೇರೆ ಬೇರೆ ಮತ್ತೆ ಕೊಡಬಾರ್ದು ಅಂತ ಹೇಳಿದ್ರು. ಸರ್, CM ಬದಲಾವಣೆ ವಿಚಾರ ಕ್ಲೋಸ್ ಅಂತ ಹೇಳಿದ್ರಿ. ಈಗ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಏನಲ್ಲ ಸರ್? ಅದೇನಿದ್ರು ಅವ್ರನ್ನೇ ಕೇಳಬೇಕು, ಬದಲಾವಣೆ ಮಾಡಬೇಕು ಅನ್ನೋದು ಮತ್ತು ಅವಕಾಶಕ್ಕೆ ಬಹಳ CM ಅವ್ರನ್ನೇ ಕೇಳಬೇಕು, DCM ಅವ್ರನ್ನ ಕೇಳಬೇಕು. ಅವರೇ ಅದಕ್ಕೆ ಸರಿಯಾದ ಉತ್ತರ ಕೊಡಬೇಕು. ಯಾಕಂದ್ರೆ ನಾವು ಮಂತ್ರಿಗಳಷ್ಟೇ ಇದೀವಿ, ಅದನ್ನು ದಿನಾಂಕ ನಿಗದಿ ಮಾಡುವಂತ ವ್ಯಾಪ್ತಿ ನಮ್ದಲ್ಲ. ಅಧ್ಯಕ್ಷ ಕೇಳಬೇಕು, DCM ಕೇಳೋದು ಸರಿಯಾದ ಉತ್ತರ ಅವ್ರು ಕೊಡ್ತಾರೆ. ಅದು ಪೌರಾಮ ಬಿದ್ದೈತೇನು ಸರ್? ಪೂರ್ಣಾರಾಮ ಸರ್, ಪವರ್ ಶೇರಿಂಗ್ ಕಲ್ಲ ಯಾರು ಆಗಾರು ಯಾರು ಬಿಡೋ ನಾವೇ ಕೇಳಬೇಕು. ನಾವಿಲ್ಲ ಅಧ್ಯಕ್ಷ ಆಕಾಂಕ್ಷೆ ನೆಕ್ಸ್ಟ್ ಟೈಮ್ CM ಆಕಾಂಕ್ಷೆ ಈ ಎಲ್ಲ ಬೆಂಬಲ ತಮಗೆ ಹತ್ತಿರದಲ್ಲಿ ಗೊತ್ತಿತ್ತು. ಇಲ್ಲ ನಾವು ಇಲ್ಲೇ ಬಾಗಲಕೋಟೆ, ಬೆಳಗಾವಿ, ಬಿಜಾಪುರ ಲೆವೆಲ್ನಾಗ ಸರ್, ನಿಮ್ಮ ಅಭಿಮಾನಿಗಳು ಮುಂದಿನ CM ಅಂತ ಸರ್ ಈ ತರ ಒಂದು ಘೋಷಣೆ ಮಾಡೋದು ಎಲ್ಲ ಕಡೆ ಘೋಷಣೆ ಕೂಗುತ್ತಾರ. ಅದೇ ಮುಂದಿನ ಸೂಚನೆ ಅಷ್ಟೇ, ಅದು ಈಗಿಂದಲ್ಲ. ಸರ್, CM ಬದಲಾವಣೆ ವಿಚಾರಕ್ಕೆ ಸಿದ್ದರಾಮಯ್ಯನವರೇ ತೆರೆ ಎಳೆದ್ರು. ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ DK ಶಿವಕುಮಾರ್ ಅವರ ಪರವಾಗಿ ಎಲ್ಲೋ ಒಂದಿಷ್ಟು ನಾಡಿನ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ಲಿಕ್ಕೆ ಇರ್ತಾರೆ. ಈಗ ಅವ್ರ ಅಭಿಮಾನಿಗಳಿದ್ದಾರೆ, ನಮ್ಮ ಅಭಿಮಾನಿಗಳಿರ್ತಾರೆ. ಈಗ ಘೋಷಣೆ ಕೂಗ್ತಾರೆ. ಘೋಷಣೆ ಕೂಗೋದಕ್ಕಿಂತ ಮುಖ್ಯಮಂತ್ರಿ ಆಗ್ತಾನೆ ಅವ್ರ ಅಭಿಮಾನ ಮ್ಯಾಗ ಅವ್ರು ಮಾಡೇ ಮಾಡ್ತಾರೆ. ಸರ್, ರಾಜ್ಯದಲ್ಲಿ ಅದು ಅಂತಿಮ ತೀರ್ಮಾನ ಯಾರು ಮಾಡೋದ್ರೆ? ಶಾಸಕರು, ಹೈಕಮಾಂಡ್. ರಾಜ್ಯ ರಾಜಕಾರಣದ ಮೇಲೆ